ಎಲ್ಲರಿಗೂ ಕವಿತಾ ಸುರೇಶ್ ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಹಾಗಲಕಾಯಿ ಗೊಜ್ಜನ್ನು ಹೇಗೆ ಮಾಡಬಹುದೆಂದು ತೋರಿಸ್ತಾ ಇದ್ದೀನಿ. ಮೊದಲು ಹಾಗಲಕಾಯಿಯನ್ನು ಕಟ್ ಮಾಡಿ ಉಪ್ಪು ನೀರಿನಲ್ಲಿ ನೆನೆಸಿ ಉಪ್ಪು ನೀರನ್ನು ತೆಗೆದು ನೀರುಳ್ಳಿ, ಟೊಮೆಟೊ, ಉಪ್ಪು ಹಾಗೂ ಹುಣಸೆಹಣ್ಣಿನ ನೀರಿನಲ್ಲಿ ಬೇಯಿಸೋಣ. ಮಸಾಲೆಗೆ 1 ಸ್ಪೂನು ಕೊತ್ತಂಬರಿ ಕಾಳು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನು ಕಾಳುಮೆಣಸು, 1/4 ಸ್ಪೂನು ಸಾಸಿವೆ, 1/4 ಸ್ಪೂನು ಮೆಂತ್ಯಕಾಳು, 6 ಎಸಳು ಬೆಳ್ಳುಳ್ಳಿ, ಹುರಿಗಡಲೆ ಬೇಳೆ ಸ್ವಲ್ಪ, ಹುಣಸೆ ಹಣ್ಣು ಸ್ವಲ್ಪ, ಅಂದರೆ ನಾವು ಮೊದಲೇ ಬೇಯಿಸುವಾಗ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಹಾಕಿ, 2 ಸ್ಪೂನು ಬೆಲ್ಲ, ಬ್ಯಾಡಗಿ ಮೆಣಸು 5 ಅಥವಾ 6. ಈ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡೋಣ. ಮಸಾಲೆ ತಯಾರಿಸೋಣ. ಇವಾಗ ಮಸಾಲೆ ರೆಡಿಯಾಗಿದೆ. ಇವಾಗ ಬೇಯಿಸಿದ ಹಾಗಲಕಾಯಿಗೆ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ, ಹಾಗಲಕಾಯಿಯನ್ನು ಬೇಯಿಸುವಾಗ ಉಪ್ಪು ಹಾಕಿದ್ದರಿಂದ ಉಪ್ಪು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿ, ಆಮೇಲೆ ಬೆಲ್ಲವನ್ನು ಬೇಕಾದರೆ ಸೇರಿಸ್ಬೋದು. ಈ ಮಸಾಲೆಯನ್ನು ಇನ್ನೂ ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸಿ, ಸಾಸಿವೆ, ಕರಿಬೇವು ಹಾಗೂ ಜೀರಿಗೆಯ ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾದ ಹಾಗಲಕಾಯಿ ಗೊಜ್ಜು ರೆಡಿಯಾಗುತ್ತದೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.